ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯಾದ್ಯಂತ ಈ ಮೂಡ ಹಗರಣದ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಾಗ ರಾಜ್ಯಪಾಲರ ವಿರುದ್ಧ ಕರ್ನಾಟಕ ರಾಜ್ಯಾದ್ಯಂತ ಕಾಂಗ್ರೆಸ್ಗರ ಭಾರಿ ಹೋರಾಟ. ಎಲ್ಲಿ ನೋಡಿದಲ್ಲಿ ಪ್ರತಿಭಟನೆ ನಡೆದವ್ರಿ. ಬೆಳಗಾವಿ ಜಿಲ್ಲೆಯಿಂದ ಬೀದರ್ ಹಿಡ್ಕೊಂಡು ಗುಲ್ಬರ್ಗ, ಬಾಗಲಕೋಟೆ, ಮೈಸೂರು, ಚಾಮರಾಜನಗರ, ಬೆಂಗಳೂರು ನಗರ, ತುಮಕೂರು, ಹಾವೇರಿ, ದಾವಣಗೆರೆ, ಗದಗ, ಯಾದಗಿರಿಯಲ್ಲಿಯೂ ಸಹಿತ ಅಸಂಖ್ಯಾತ ಸಾವಿರಾರು ಕಾರ್ಯಕರ್ತರು ಇವತ್ತು ಬಿಸಿ ಮುಟ್ಟಿಸಿದಾರ ಕೇಂದ್ರಕ್ಕೆ. ಕರ್ನಾಟಕ ರಾಜ್ಯದ 136 ಶಾಸಕರು ಇರುವಂಥ ಭದ್ರ ಸರ್ಕಾರವನ್ನು ಇದು ಅಸ್ಥಿರಗೊಳಿಸುವ ಸಲುವಾಗಿ ಏನು ಪ್ರಯತ್ನ ನಡೆಸ್ಯಾರ ಭಾರತೀಯ ಜನತಾ ಪಕ್ಷದವರು. ರಾಜ್ಯಪಾಲ ಭವನವನ್ನು ದುರುಪಯೋಗಪಡಿಸಿಕೊಂಡು ಹೊಂಟಾರ. ಆದರೆ ರಾಜ್ಯಪಾಲರು ನೇರವಾಗಿ ಅದನ್ನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರಂದ್ರೆ ಇನ್ನು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದೈತಿ. ಪ್ರಸಿದ್ಧ ವಕೀಲ ಸಿಂಘವಿ ವಾದ ಮಾಡಕತ್ತಾರ್ರಿ. ಈ ಘಟನೆ ಏನು ಎಲ್ಲರಿಗೂ ಕುತೂಹಲ ಆಗುತ್ತಿರಬೇಕು. ಅದರ ಸತ್ಯಾಂಶನ ಕೆಲವರಿಗೆ ಗೊತ್ತಿಲ್ಲ. ಎಷ್ಟೋ ಪ್ರಕರಣಗಳು ರಾಜ್ಯಪಾಲರ ಟೇಬಲ್ ಮೇಲೆ ಅದಾವ. ಕರ್ನಾಟಕ ರಾಜ್ಯದ ಅನೇಕ ಮಾಜಿ ಮಂತ್ರಿಗಳ ಪ್ರಕರಣಗಳು ಸಹಿತ ಅದಾವ. ಆ ಪ್ರಕರಣಗಳು ವರ್ಷಗಂಟಲೆ ಹಿಡಿದರೂ ಸಹಿತ ಅದನ್ನು ಮುಟ್ಟಿಲ್ಲ ರಾಜ್ಯಪಾಲ ಮಹಾನುಭಾವರು. ತಕ್ಷಣ 24 ತಾಸಿನಾಗ ಸಿದ್ದರಾಮಯ್ಯನ ಪ್ರಕರಣ ಶೋಕಾದ್ ನೋಟಿಸ್ ಕೊಟ್ಟು ತಕ್ಷಣ ಆದೇಶ ಮಾಡ್ತಾರೆ ಪ್ರಾಸಿಕ್ಯೂಷನ್ಗೆ. ಇದು ತರಾತುರಿ ಏಕೆ, ಆತುರತೆ ಏಕೆ, ಸಿದ್ದರಾಮಯ್ಯಗೆ ಟಾರ್ಗೆಟ್ ಏಕೆ, ಭಾರತ ದೇಶದಲ್ಲಿ ಮೋದಿನ ಟಕ್ಕರ್ ಕೊಡುವಂಥ ಇದು ಒಂದೇ ಟಗರ್ ಅನ್ನೋದು ಸಿದ್ದರಾಮಯ್ಯ ಇವತ್ತು ರಾಜ್ಯಾದ್ಯಂತ ಜನರಿಗೆ ಚಿರಪರಿಚಿತವಾದಂಥ ವ್ಯಕ್ತಿ. ಸಿದ್ದರಾಮಯ್ಯ ಒಂದು ವಿಕೆಟ್ ಬಿದ್ದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಶ, ಇಬ್ಬಾಗ ಆಗ್ತಾವೆ ಗುಂಪುಗಳು. ಇವೆಲ್ಲ ಪ್ಲ್ಯಾನು. ಕ್ಯಾಪ್ಟನ್ನನ್ನು ಹೊಡೆದು ಓಡಿಸಿದ್ರೆ ಇನ್ನು ಉಳಿದವ್ರ ಪ್ಲೇಯರ್ಗಳು ಎಲ್ಲಿ ಹೋಗ್ತಾರ, ಎಲ್ಲರೂ ಬೇಕಾರೆ 4 ಮಂದಿನ ಆರಿಸ್ಕೊಂತರು ಅಂತೇಳಿ ವಿಚಾರ ಏನು ಮಾಡಾಕತ್ತಾರ. ಷಡ್ಯಂತ್ರದ ರಾಜಕಾರಣಿ ಮಾಡೋರು. ಇದರಲ್ಲಿ ಕೆಲವರು ಕಾಂಗ್ರೆಸ್ ನಾಯಕರು ಸಹಿತ ಗುಪ್ತವಾಗಿ ಪೌಷ್ಟಿಕ ಹಾಕಾಕತ್ತಾರ್ರಿ. ಇದು ಗಮನಕ್ಕೆ ಬರಬೇಕು. ಸಿದ್ದರಾಮಯ್ಯ ಅವರಿಗೆ ತಪ್ಪು ಕಲ್ಪನೆ ಕೊಡಾಕತ್ತಾರ, ಸಿದ್ದರಾಮಯ್ಯ ಅವ್ರ ದಾರಿ ತಪ್ಪಿಸಾಕತ್ತಾರ. ಆದರೆ ಈಗ ನಡೆಯುತ್ತಿರುವ ರಾಜ್ಯಾದ್ಯಂತ ಪ್ರತಿಭಟನೆ ನೋಡಿದರೆ ಸಿದ್ದರಾಮಯ್ಯಗೆ ಎಷ್ಟು ತಾಕತ್ತೈತಿ, ಶಕ್ತಿ ಐತಿ, ಎಷ್ಟು ಪವರ್ ಐತಿ ಅನ್ನೋದು ನೋಡ್ಬೇಕಾತ್ರಿ. ಪತ್ನಿ ಪಾರ್ವತಿ ಭೂಮಿಗೆ ಪರಿಹಾರವಾಗಿ ಬದಲಿ ನಿವೇಶನ ಪಡೆದಿರುವಲ್ಲಿ ತಪ್ಪೇನ್ರಿ? ನಿವೇಶನ ಹಂಚಿಕೆಯಾಗಿರುವುದು ಭಾರತೀಯ ಜನತಾ ಪಕ್ಷದ ಕಾಲದಲ್ಲಿ. ಭಾಳ ಚಂದ ಕೇಳ್ರಿ ಇದನ್ನು. ಎಷ್ಟು ಕುತೂಹಲಭರಿತವಾದ ಐತಿ ಘಟನೆ. ಸಿದ್ದರಾಮಯ್ಯನನ್ನು ಹೆಂಗೆ ಗುರಿ ಮಾಡ್ಯಾರ ಅನ್ನೋದು. ಎಷ್ಟು ಮುಖ್ಯಮಂತ್ರಿ ತಾವೇ ಇದ್ದಂಥ ಸರ್ಕಾರ ಭಾರತೀಯ ಜನತಾ ಪಕ್ಷದಲ್ಲಿ ಆದೇಶ್ ಅವರ ಮಾಡ್ಯಾರ. ನಾವು ಶಿಫಾರಸು ಮಾಡಿರುವ ಯಾವುದೇ ದಾಖಲೆ ಈವರೆಗೆ ಪಡೆದಿರುವುದಿಲ್ಲ, ಬಿಡುಗಡೆಯಾಗಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನಾದರೂ ಒತ್ತಡ ಪ್ರಭಾವ ತಂದಿದ್ದು ದಾಖಲೆ ಇದ್ದರೆ ಬಿಡುಗಡೆ ಆಗಬೇಕು, ಆಗಿಲ್ಲ. ಖಾಸಗಿಯವರನ್ನು ಮುಂದಿಟ್ಟುಕೊಂಡು ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡುವುದು ಕಾನೂನು ಬಾಹಿರಲ್ರಿ. ಈ ಅಬ್ರಹಾಮ ಕೊಟ್ಟಿದ್ದು ದೂರು ಈ ಹಿಂದೆ ಇದೇ ಅಬ್ರಾಮ್ಗೆ ಸುಪ್ರೀಂ ಕೋರ್ಟ್ ದಂಡ ವಿಧಿಸಿದ್ದು. ವಿಚಾರ ಮಾಡ್ಬೇಕ್ರಿ. ಇವತ್ತು ಅಬ್ರಾಮ್ಗೆ ದಂಡ ವಿಧಿಸೈತಿ ಸುಪ್ರೀಂ ಕೋರ್ಟ್ ಇಂಥ ಪ್ರಕರಣಗಳಲ್ಲಿ. ಆದರೂ ಸಹಿತ ಅಬ್ರಾಮನ ಹಿನ್ನೆಲೆ ಯಾರಿದಾರ, ಅವನ ಹಿಂದೆ ಕಾಣದ ಕೈವಾಡ ಪುರುಷರು ಯಾರಿದಾರ, ಅದು ತನಿಖೆ ಆಗಬೇಕು. ಯಾವಾಗ ಅಬ್ರಾಮ್ ಲಿಖಿತವಾಗಿ ಒಂದು ರಾಜ್ಯಪಾಲರಿಗೆ ದೂರು ಕೊಟ್ಟ ತಕ್ಷಣ ಈ ಕೊಟ್ಟಂಥ ದೂರಿನ ವ್ಯಕ್ತಿಯ ಹಿನ್ನೆಲೆ ಏನು ಅನ್ನೋದು ಒಂದು ಸ್ವಲ್ಪ ತನಿಖೆ ಮಾಡಬೇಕಾಗಿತ್ತಲ್ರಿ ರಾಜ್ಯಪಾಲರು. ಗೌರವಾನ್ವಿತ ರಾಜ್ಯಪಾಲರು, ಘನತೆವೆತ್ತ ರಾಜ್ಯಪಾಲರು, ಸಂವಿಧಾನದ ರಕ್ಷಕರು ಅದೇ ರಾಜ್ಯಪಾಲರು ಎಡವಿದ್ದು ಇಲ್ಲಿ. ನ್ಯಾಯಾಲಯದಲ್ಲಿ ಇವೆಲ್ಲ ಕ್ರಾಸ್ ಆಗ್ತಾವ. ಇನ್ನು ಯಾವ ತಿರುವು ಪಡಿತೈತಿ ನ್ಯಾಯಾಲಯ, ಯಾವ ಆದೇಶ ಕೊಡ್ತೈತಿ, ಆ ಪ್ರಕಾರ ಇನ್ನು ಇದು ಸರ್ಕಾರ ಯಾವ ಮಟ್ಟಕ್ಕೆ ಹೋಗ್ತೈತಿ. ಇಲ್ಲಿ ದ್ವೇಷ ಮತ್ತು ದ್ವೇಷ ರಾಜಕಾರಣ ಅಡಗೈತಿ. ಇನ್ನು ಸರ್ಕಾರಕ್ಕೆ ಅಪಾಯ ಇಲ್ಲರಿ. ಸರ್ಕಾರಕ್ಕೆ ಯಾಕೆ ಅಪಾಯ ಇಲ್ಲಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥ ಪ್ರಮೇಯನೇ ಬರುವುದಿಲ್ಲ. ಹೆಂಗೆ ಬರುವುದಿಲ್ಲ? ಕಾನೂನು ಪಂಡಿತರು ಹೇಳ್ತಾರೆ. ಪ್ರಾಸಿಕ್ಯೂಷನ್ ಇದೇನು ದೊಡ್ಡ ಭ್ರಷ್ಟಾಚಾರದ ಹಗರಣಲ್ಲ. ನಿವೇಶನ ಕೊಟ್ಟಿದ್ದನ್ನು ನಿವೇಶನಕ್ಕೆ ಬದಲಿ ನಿವೇಶನ ತೆಗೆದುಕೊಂಡಿದ್ದು ಇದು ಅಪರಾಧ ಅಲ್ಲ. ಇಂಥವೆಲ್ಲ ಘಟನೆಗಳನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ನೋಡಿದಾಗ ರಾಜ್ಯಪಾಲರು ತನಿಖೆಗೆ ಆದೇಶ ಮಾಡಿದ್ದಾರೆ. ಅದಕ್ಕಿಂತ ಮುಂಚಿತನೇ ಇದೇ ಸಿದ್ದರಾಮಯ್ಯ ಒಬ್ಬ ರಿಟೈರ್ಡ್ ನ್ಯಾಯಾಧೀಶರನ್ನು ಈ ತನಿಖೆಗಾಗಿ ನೇಮಿಸಿದ್ದು ಸಹಿತ ಅದರ ವರದಿ ಬರಬೇಕ್ರಿ. ಆ ವರದಿ ಬರೋಕ್ಕಿಂತ ಮುಂಚಿತನ ತರಾತುರಿಯಲ್ಲಿ 24 ಗಂಟೆಯಲ್ಲಿ ಕೇಂದ್ರದಿಂದ ಒಂದು ಫೋನ್ ಬರ್ತೈತೆ ರಾತ್ರಿ.
ಆ ಫೋನ್ ಬಂದ ತಕ್ಷಣ ಬೆಳಿಗ್ಗೆ ಪ್ರಾಸಿಕ್ಯೂಷನ್ ಹಾಕೈತಿ. ಆ ಫೋನ್ ಯಾರ್ದು, ಆ ಕಾಣದ ಕೈವಾಡದ ಪುರುಷ ಯಾರ್ದು ಹೇಳಿ. ಇದು ರಾಜಕಾರಣದಿಂದ ಕೂಡಿದಂಥ ಸಿದ್ದರಾಮಯ್ಯನನ್ನು ಟಾರ್ಗೆಟ್ ಮಾಡಿ ಈ ಸಿದ್ದರಾಮಯ್ಯನನ್ನು ಸರಿಸಿಬಿಟ್ರೆ ಇದೇ ಕಾಂಗ್ರೆಸ್ ಇಬ್ಬಾಗ ಆಗತೈತಿ. ನಾವು ಅಲ್ಲಿರುವಂಥ ಜನರನ್ನು MLAಗಳನ್ನ ಖರೀದಿ ಮಾಡಿ ನಾವು ಸರ್ಕಾರ ರಚನೆ ಮಾಡುವಂಥ ಹುಚ್ಚು ಕನಸು ಕಾಣುತ್ತಿರುವವರಿಗೆ ಇವತ್ತು ರಾಜ್ಯಾದ್ಯಂತ ಜನ ಟ್ರೋಲ್ ಮಾಡಕತ್ತಾರೆ. ಹುಬ್ಬಳ್ಳಿಯಾಗ ನೋಡಿದಿರಿ, ಪ್ರಸಾದ್ ಅಬ್ಬಯ್ಯ ನೇತೃತ್ವ, ಶಾಸಕ ಕೋನರೆಡ್ಡಿ ನೇತೃತ್ವ, ಅಲ್ತಾಫ್ ಹಳ್ಳೂರ್ ನೇತೃತ್ವ, ಬಾಬಾಜಾನ್ ಮುದೋಳ್ ನೇತೃತ್ವ, ಅನಿಲ್ ಕುಮಾರ್ ಪಾಟೀಲ್ ನೇತೃತ್ವ, ಸಾವಿರಾರು ಹಿರಿಯ ಮುಖಂಡರ ನೇತೃತ್ವದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಭಾರೀ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕದಲ್ಲಿ ಭುಗಿಲೆದ್ದೈತ್ರಿ. ಸಿದ್ದರಾಮಯ್ಯಗೆ ಹೆಚ್ಚಿನ ತಾಕತ್ ಕೊಡೋರು ಉತ್ತರ ಕರ್ನಾಟಕ, ಹಾವೇರಿದಿಂದ ಹಿಡಿದು ಬೀದರ್ವರೆಗೆ, ಕಲ್ಯಾಣ ಕರ್ನಾಟಕವರೆಗೆ ಈ ಸಿದ್ದರಾಮಯ್ಯನ ತಾಕತ್ತೈತಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ 100 ಶಾಸಕರು ರಾಜೀನಾಮೆ ಕೊಡ್ತಾರೆ. ಅವಾಗೇನು ಮಾಡ್ತೀರಿ? ಬದಲಿ ಸರ್ಕಾರ ಮಾಡ್ತಿರೋ, ಚುನಾವಣೆ ಮಾಡ್ತಿರೋ? ಈಗೆಲ್ಲಾದರೂ ತಕ್ಷಣ ಚುನಾವಣೆ ಆದರೆ ಇದೇ ಸಿದ್ದರಾಮಯ್ಯನ ನೇತೃತ್ವದಲ್ಲಿ 200 ಸೀಟ್ ಬರ್ತಾವೆ. ಬರೆದಿಟ್ಕೋರಿ, 28 ಲೋಕಸಭಾನೂ ಸಹಿತ ಮತ್ತೆ ಚುನಾವಣೆ ಮಾಡಿದರೆ 28 ಬರ್ತಾವೆ. ಅಂತ ಅನುಕಂಪ ತನ್ನ ಈ 40 ವರ್ಷದ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಮಾಡಿಕೊಳ್ಳಲಾರದಂಥ ವ್ಯಕ್ತಿ ಅವನೇ ಸಿದ್ದರಾಮಯ್ಯ. ಯಾಕೆ ಸಿದ್ದರಾಮಯ್ಯನ ಬಗ್ಗೆ ಪ್ರೀತಿ? ಬೆಳಗಾವದಲ್ಲಿ ನೋಡಿದಿರಿ ರ್ಯಾಲಿ. ಇದೇ MLC ಚಂದ್ರರಾಜ್ ಹಟ್ಟಿಹೊಳಿ, ಸ್ಥಳೀಯ ಶಾಸಕ ರಾಜು ಶೇಟ್, ಮೃಣಾಲ್ ಹೆಬ್ಬಾಳ್ಕರ್ ಅಪಾರ ಕಾರ್ಯಕರ್ತರು ಮಹಿಳೆಯರೊಂದಿಗೆ ಲಗ್ಗೆ ಹಾಕ್ಯಾರ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನ ಸಹಿತ ಮರಗಾಕತ್ತಾರೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಆಹಾರಧಾನ್ಯ ಕೊಟ್ಟಂಥ, ಅನೇಕ ಯೋಜನೆಗಳನ್ನು ಕೊಟ್ಟಂಥ, 5 ಗ್ಯಾರಂಟಿಗಳನ್ನು ಕೊಟ್ಟಂಥ ಇದೇ ಸಿದ್ದರಾಮಯ್ಯಗೆ ಆತಂಕ ಮತ್ತು ಏನಾದರೂ ತೊಂದರೆ ಆದರೆ ನಾವು ಬೀದಿಗೆ ಇಳಿತೀವಂತಾರ ಇದೇ ಕರ್ನಾಟಕ ರಾಜ್ಯದ ಜನತೆ. ಇದರಿಂದ ಮುಖಭಂಗ ಆಗೋದು ಭಾರತೀಯ ಜನತಾ ಪಕ್ಷಕ್ಕೆ. ಷಡ್ಯಂತ್ರ ಮಾಡಿದವರಿಗೆ ತಕ್ಕ ಉತ್ತರ ಕೊಡತ್ತಾರ. ಇವತ್ತು ಮೈಸೂರಿನಿಂದ ಬೀದರ್ವರೆಗೆ ಚಳವಳಿಗಳನ್ನು ನೋಡ್ರಿ, ಕೆಲವು ದೃಶ್ಯಗಳನ್ನ ಹಾಕಾಕತ್ತೀನಿ. ಹುಬ್ಬಳ್ಳಿಯಲ್ಲಿ ಭಾರೀ ಪ್ರಮಾಣದ ಮೆರವಣಿಗೆ, ಬೆಳಗಾವಿಯಲ್ಲಿ ಭಾರೀ ಪ್ರಮಾಣದ ಮೆರವಣಿಗೆ. ಎಲ್ಲಿ ನೋಡಿದಲ್ಲಿ ಇವತ್ತು ಅಭಿಮಾನಿಗಳು ಹೆಚ್ಚದಾರ. ಕಾಂಗ್ರೆಸ್ ಪಕ್ಷಕ್ಕಿಂತಲೂ ಅನ್ನ ತಿಂದಾರ. ಸವಲತ್ತು ಕೊಟ್ಟಾನ ಈ ವ್ಯಕ್ತಿ, ಅವನಿಗೆ ಶಕ್ತಿ ನಾವು ತುಂಬ್ತೇವೆ ಅಂತಾರ ಕರ್ನಾಟಕದ ಮಹಾಜನತೆ. ಹಾಗಾದ್ರೆ ಮೂಡ ಪ್ರಕರಣ ಡಿಟೇಲ್ವಾಗಿ ಹೇಳಿದ್ದೀನಿ, ಸಂಕ್ಷಿಪ್ತವಾಗಿ. ಇನ್ನು ನ್ಯಾಯಾಲಯ ತೀರ್ಮಾನ ಅಂತಿಮ. ಕಾದು ನೋಡ್ರಿ, ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಜವಾರಿ ಕಾಕಂದು ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ದುರ್ಬಳಕೆ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ದುರ್ಬಳಕೆ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಹಿಂಸರಿ ಎಲ್ಲರೂ ಹಿಂಸರಿ ಸ್ವಲ್ಪ ಅಯ್ಯಯ್ಯೋ ಅಯ್ಯಯ್ಯೋ ಬೇಕು ಬೇಕು ಅಧಿಕಾರ ರಾಜ್ಯಪಾಲರಿಗೆ, ಅಧಿಕಾರ ದುರ್ಬಳಕೆ ಮಾಡಿಕೊಂಡ ರಾಜ್ಯಪಾಲರಿಗೆ ಅಯ್ಯಯ್ಯೋ ಅಯ್ಯಯ್ಯೋ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಬಿಜೆಪಿಯವರ ಒಂದು ವಾಮ ಮಾರ್ಗದಿಂದ ಏನೊಂದು ರಾಜ್ಯ ಕಂಡ ಅಪರೂಪದ ನಾಯಕ, ದೀನದಲಿತರ ಉದ್ಧಾರಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಮೂಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ಅನ್ನ ಮಾಡಲಿಕ್ಕೆ ಅನುಮತಿಯನ್ನು ಏನು ಕೊಟ್ಟಿದ್ದಾರೆ ರಾಜ್ಯಪಾಲರು, ಅದನ್ನ ಇವತ್ತು ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ತೀವ್ರವಾಗಿ ಖಂಡಿಸಿ ನಮ್ಮ ನಗರ ಶಾಸಕರನ್ನು ಒಳಗೊಂಡು ಮೃಣಾಲ್ ಹೆಬ್ಬಾಳ್ಕರ್ ಇರ್ಬೋದು, ಇನ್ನಿತರ ಎಲ್ಲ ನಾಯಕರನ್ನು ಒಳಗೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಹಾಗೂ ರಾಜ್ಯದ ಬಿಜೆಪಿ ನಾಯಕರಿಗೆ ನಾವು ಹೇಳಲಿಕ್ಕೆ ಬಯಸ್ತೇವೆ, ಒಂದು ಚುನಾಯಿತ ಸರ್ಕಾರವನ್ನು ಒಂದು ವಾಮ ಮಾರ್ಗದಿಂದ ನೀವು ಏನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೊರಟಿದ್ದೀರಾ, ರಾಜ್ಯದ ಜನತೆ ನಿಮ್ಮನ್ನು ಯಾವತ್ತೂ ಕ್ಷಮಿಸುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಪಕ್ಷದ 136 ಶಾಸಕರು ಕೂಡ ಒಗ್ಗಟ್ಟಿನಿಂದ ಇದ್ದೀವಿ. ಎಲ್ಲರೂ ಕೂಡ
ನಮ್ಮ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದಲ್ಲಿ ನಾವೆಲ್ಲ ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ, ಭಾರತ ದೇಶದ ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸಿ ಕರ್ನಾಟಕದ ರಾಜ್ಯಪಾಲರನ್ನ ಕೂಡಲೇ ಅವರು ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಇಲ್ಲಿಂದ ವಜಾ ಮಾಡಬೇಕಂತ ನಾವು ರಾಷ್ಟ್ರಪತಿಯಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ. ಅದೇ ರೀತಿ ಈ ಮೂಡ ಹಗರಣ ಅಂತ ಏನು BJP ಅವರು ಕರೀತಾ ಇದ್ದಾರೆ, ಇದು ಅವ್ರದ್ದೇ ಸರ್ಕಾರ, ಅವ್ರದ್ದೇ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಒಂದು ಘಟನೆ. ಈಗಾಗಲೇ ಸವಿಸ್ತಾರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಉಪಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಸಂದರ್ಭದಲ್ಲಿ ಸ್ಪಷ್ಟೀಕರಣ ನೀಡಿದರೂ ಕೂಡ ವಾಮ ಮಾರ್ಗದಿಂದ ಚುನಾಯಿತ ಸರ್ಕಾರವನ್ನು ಒಂದು ಜನರ ಆಶೀರ್ವಾದದ ವಿರುದ್ಧ ಇವತ್ತು ವಾಮ ಮಾರ್ಗದಿಂದ ಅದನ್ನು ಏನು ಕೆಡವಲಿಕ್ಕೆ ಹೊರಟಿದ್ದಾರೆ BJP ಅವರು. ಇದಕ್ಕೆ ರಾಜ್ಯದ ಜನತೆ ತಕ್ಕ ಪಾಠ ಅವರಿಗೆ ಮುಂಬರುವಂಥ ದಿನದಲ್ಲಿ ಕಲಿಸ್ತಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಸಿದ್ದರಾಮಯ್ಯ ಸಾಹೇಬ್ರ ಅಗೇನ್ಸ್ಟ್ ಒಂದು ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದು ಟೋಟಲಿ ಫಾಲ್ಸ್ ಇದೆ, ಅದನ್ನು ನಾವು ಖಂಡಿಸ್ತೀವಿ. ತಾವರ್ಚಂದ್ ಗೆಹ್ಲೋಟ್ ಸಾಹೇಬರು ರಾಜ್ಯಪಾಲ ಅವರು ಒಂದು BJP ಏಜೆಂಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. BJP ಕಚೇರಿದಿಂದ ಏನು ಬರ್ತೈತೆ ಅದೇ ಹೇಳಾಕತ್ತಾರ ಅವರು. ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಮ್ಮದು MLC ಚಂದ್ರರಾಜ್ ಸಾಹೇಬರು, ಮೃಣಾಲ್ ಹೆಬ್ಬಾಳ್ಕರ್ ಅವರು ಮತ್ತು ಎಲ್ಲ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ನಾವು ಕೂಡಿದ್ದೇವೆ ಇಲ್ಲಿ. ಅದು ಒಂದು ವಿನಂತಿ ಇದೆ ರಾಷ್ಟ್ರಪತಿಗೆ, ಇಂಥ ರಾಜ್ಯಪಾಲ್ಗೆ ನಮ್ಮ ರಾಜ್ಯದಿಂದ ತೆಗಿಬೇಕು. ಅದು ಒಂದು ಬೇರೆ ರಾಜ್ಯಪಾಲ್ ಏನು ಕಾನ್ಸ್ಟಿಟ್ಯೂಷನ್ ಹೆಡ್ ಇರ್ತಾವೆ ಅವ್ರು ಒಂದು ಫೇರ್ ಇರಬೇಕು, ಯಾವ್ದು ಪಾರ್ಟಿದು ಇರಬಾರ್ದು ಅಂತ ಒಂದು ರಾಜ್ಯಪಾಲ್ ಕೊಡಬೇಕು. ಮತ್ತೇನು ಅನುಮತಿ ಏನು ಕೊಟ್ಟಿದ್ದಾರೋ ಅದು ವಿಡ್ರಾ ಮಾಡಬೇಕು. ನಾವು ನೋಡ್ತಾ ಇದ್ದೇವೆ 6 ತಿಂಗಳಿಂದ BJP ಕೇಂದ್ರೀಯ ಸರ್ಕಾರ ಮತ್ತು BJP ನಾಯಕರು ಅವರು ನಮ್ಮ ಸರ್ಕಾರ 136 ಶಾಸಕರು ನಾವು ಇದ್ದೇವೆ. ಅದು ಡಿಸ್ಟರ್ಬ್ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ಲಾಕತ್ತಾರು. ಪ್ರತಿದಿನ ಒಂದು ಹೊಸದೇನು ತೊಗೊಂಡು ಬರ್ತಾರೋ. ಏನೂ ಆಗಲಿಲ್ಲಂದ್ರೆ ಅವರಿದ್ದ ರಾಜ್ಯಪಾಲ್ಗೆ ಮುಂದೆ ಮಾಡಿದ್ದಾರೆ. ಒಂದು ರಾಷ್ಟ್ರಪತಿಗೆ ಇನ್ನೊಂದ್ಸರ್ತಿ ನಾವು ವಿನಂತಿ ಮಾಡ್ತೇನೆ, ಇದು ರಾಜ್ಯಪಾಲ್ಗೆ ಇಲ್ಲಿಂದ ಕಳಿಸ್ಕೊಡ್ಬೇಕು ಮತ್ತು ನಮ್ಮ ಪಾರ್ಟಿಗೆ ನ್ಯಾಯ ಸಿಗಬೇಕು, ನಮ್ಮ ಸರ್ಕಾರಕ್ಕೆ ನ್ಯಾಯ ಸಿಗಬೇಕು, ಸಿದ್ದರಾಮಯ್ಯ ಸಾಹೇಬ್ರಿಗೆ ನ್ಯಾಯ ಸಿಗಬೇಕು. ನಾವು ಎಲ್ಲರೂ, ಎಲ್ಲ ಸಚಿವರು, ಎಲ್ಲ ಶಾಸಕರು, ಟೋಟಲ್ ಪಾರ್ಟಿ, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬ್ಗೆ ಹಿಡ್ಕೊಂಡು ನಾವು ಎಲ್ಲರೂ ಒಕ್ಕಟ್ಟಿದ್ದೇವೆ. ನಾವು ಸಿದ್ದರಾಮಯ್ಯ ಸಾಹೇಬ್ ಜೊತೆ ಇದ್ದೇವೆ. ಮತ್ತು ಇವರು ಏನು ಮಾಡಲಿ ನಮಗೆ ಬ್ರೇಕ್ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಮಾಡಲಿ ಸಾಧ್ಯ ಇಲ್ಲ. ಮತ್ತು ಇಲ್ಲಿಂದು ಬೇಗ ಇವತ್ತೇ ತಾವರ್ಚಂದ್ ಗೆಹ್ಲೋಟ್ಗೆ ಇಲ್ಲಿಂದ ಕೆಲಸ ಕೊಡಬೇಕು. ಥ್ಯಾಂಕ್ ಯು.